ಈ ಕಥೆಯ ಹೆಸರು ಚಿನ್ನದ ಮಡಿಕೆ ಮತ್ತು ಮಣ್ಣಿನ ಮಡಿಕೆ. ಒಂದು ಹಳ್ಳಿಯಲ್ಲಿ ಇಬ್ಬರು ಕುಂಬಾರರು ಇದ್ದರು. ಒಬ್ಬನು ಚಿನ್ನದ ಮಡಿಕೆಗಳನ್ನು ಮಾಡುತ್ತಿದ್ದನು, ಮತ್ತೊಬ್ಬನು ಸರಳ ಮಣ್ಣಿನ ಮಡಿಕೆಗಳನ್ನು ಮಾಡುತ್ತಿದ್ದನು. ಹಳ್ಳಿಯ ಜನರು ಚಿನ್ನದ ಮಡಿಕೆಗಳನ್ನು ನೋಡಿದಾಗ ತುಂಬಾ ಆಶ್ಚರ್ಯಪಟ್ಟು, ಅಯ್ಯೋ, ಎಷ್ಟು ಹೊಳೆಯುತ್ತಿದೆ ಎಂದು ಕೊಂಡಾಡುತ್ತಿದ್ದರು. ಆ ಚಿನ್ನದ ಮಡಿಕೆ ತುಂಬಾ ಗರ್ವದಿಂದ, ನನ್ನನ್ನು ನೋಡಿ ಎಲ್ಲರೂ ನನ್ನನ್ನೇ ಇಷ್ಟಪಡುತ್ತಿದ್ದಾರೆ. ನೀನು ಮಣ್ಣಿನ ಮಡಿಕೆ, ನಿನಗೆ ಯಾರೂ ಬೆಲೆ ಕೊಡುವುದಿಲ್ಲ ಎಂದು ಮಣ್ಣಿನ ಮಡಿಕೆಯನ್ನು ಹಾಸ್ಯ ಮಾಡುತ್ತಿತ್ತು. ಮಣ್ಣಿನ ಮಡಿಕೆ ಮಾತ್ರ ಯಾವಾಗಲೂ ಶಾಂತವಾಗಿಯೇ ಇರುತ್ತಿತ್ತು ಮತ್ತು ಚಿನ್ನದ ಮಡಿಕೆಗೆ ಈ ರೀತಿ ಹೇಳುತ್ತಿತ್ತು: ಹೊರಗಿನ ಹೊಳಪು ಮಾತ್ರ ಯಾವಾಗಲೂ ಸಾಕಾಗುವುದಿಲ್ಲ, ಉಪಯೋಗವೂ ಮುಖ್ಯ ಎಂದು ಮೃದುವಾಗಿ ಹೇಳುತ್ತಿತ್ತು. ಒಂದು ಹಳ್ಳಿಯಲ್ಲಿ ಒಮ್ಮೆ ಒಂದು ದೊಡ್ಡ ಜಾತ್ರೆ ನಡೆಯುತ್ತಿತ್ತು. ಜನರು ನೀರು ತುಂಬಲು, ಅಕ್ಕಿ ಇಡಲು, ಹಾಲು ಸಂಗ್ರಹಿಸಲು ಮಣ್ಣಿನ ಮಡಿಕೆಗಳನ್ನು ತೆಗೆದುಕೊಂಡು ಹೋದರು. ಚಿನ್ನದ ಮಡಿಕೆಯನ್ನು ಎಲ್ಲರೂ ನೋಡಲು ಮಾತ್ರ ತೆಗೆದುಕೊಂಡರು, ಆದರೆ ಯಾರೂ ಕೊಂಡುಕೊಳ್ಳಲಿಲ್ಲ. ಏಕೆಂದರೆ ಅದು ತುಂಬಾ ಭಾರವಾಗಿತ್ತು, ಜಾರುವಂತಿತ್ತು ಮತ್ತು ಅದರಲ್ಲಿ ಯಾರೂ ಕೆಲಸ ಮಾಡುತ್ತಿರಲಿಲ್ಲ. ಮಣ್ಣಿನ ಮಡಿಕೆ ಮಾತ್ರ ಪ್ರತಿಯೊಬ್ಬರ ಮನೆಯಲ್ಲಿಯೂ ಉಪಯೋಗವಾಗತೊಡಗಿತು. ಅದರಲ್ಲಿ ನೀರು ತಂಪಾಗಿರುತ್ತಿತ್ತು, ಅಕ್ಕಿ ಸುರಕ್ಷಿತವಾಗಿರುತ್ತಿತ್ತು. ಜನರು ಅದನ್ನು ಜಾಗ್ರತೆಯಿಂದ ಬಳಸುತ್ತಿದ್ದರು. ಇದನ್ನು ನೋಡಿ ಚಿನ್ನದ ಮಡಿಕೆಗೆ ಅಸೂಯೆ ಆಯಿತು. ನಾನು ಇಷ್ಟು ಬೆಲೆ ಬಾಳುವುದಾದರೂ ಯಾರೂ ನನ್ನನ್ನು ಬಳಸುವುದಿಲ್ಲ ಯಾಕೆ ಎಂದು ಯೋಚನೆ ಮಾಡಿತು. ಆ ರಾತ್ರಿ ಭಾರೀ ಮಳೆ ಬಂದಿತು. ಜಾತ್ರೆಯ ಮೈದಾನದಲ್ಲಿ ಗಾಳಿ ಜೋರಾಗಿ ಬೀಸಿತು. ಚಿನ್ನದ ಮಡಿಕೆ ಜಾರಿ ಬಿದ್ದು ದೊಡ್ಡ ಶಬ್ದದೊಂದಿಗೆ ಒಡೆದು ಹೋಯಿತು. ಅದರ ಹೊಳೆಪು ಮಣ್ಣಿನಲ್ಲಿ ಕಳೆದು ಹೋಯಿತು. ಮಣ್ಣಿನ ಮಡಿಕೆಯು ಮಾತ್ರ ಎಲ್ಲರ ಮನೆಯೊಳಗೆ ಸುರಕ್ಷಿತವಾಗಿಯೇ ಇತ್ತು. ಬೆಳಗ್ಗೆ ಮನೆ ಮಂದಿ ಅದರಲ್ಲಿ ಇದ್ದ ನೀರನ್ನು ಕುಡಿದು ಸಂತೋಷಪಟ್ಟರು. ಬೇಸಿಗೆಯಲ್ಲಿ ಬಿಸಿಲು ಹೆಚ್ಚಾಗಿದ್ದಾಗ ತಂಪಾದ ನೀರನ್ನು ಕೊಡುತ್ತಿತ್ತು ಮಣ್ಣಿನ ಮಡಿಕೆ. ಅನ್ನ ಬೇಯಿಸಲು ಉಪಯೋಗವಾಗುತ್ತಿತ್ತು ಮಣ್ಣಿನ ಮಡಿಕೆ. ದವಸ ಧಾನ್ಯಗಳನ್ನು ಇಡಲು ಉಪಯೋಗವಾಗುತ್ತಿತ್ತು ಮಣ್ಣಿನ ಮಡಿಕೆ. ಹೀಗಿದ್ದಾಗ ಮಣ್ಣಿನ ಮಡಿಕೆ ಚಿನ್ನದ ಮಡಿಕೆಗೆ ನಿಧಾನವಾಗಿ ಹೇಳಿತು: ಹೊಳಪು ಕೆಲವೊಮ್ಮೆ ಕಣ್ಣು ಸೆಳೆಯಬಹುದು, ಆದರೆ ಜನರ ಬದುಕಿಗೆ ಉಪಯೋಗವಾಗುವುದೇ ನಿಜವಾದ ಮೌಲ್ಯ. ಅಂದಿನಿಂದ ಹಳ್ಳಿಯ ಜನರು ಹೊರಗಿನ ಸೌಂದರ್ಯಕ್ಕಿಂತ ಒಳಗಿನ ಉಪಯೋಗ ಮತ್ತು ಒಳ್ಳೆಯತನವನ್ನು ಹೆಚ್ಚು ಗೌರವಿಸಲು ಆರಂಭಿಸಿದರು. ಈ ಕಥೆಯ ನೀತಿ ಇದೆ: ಹೊರಗಿನ ಸೌಂದರ್ಯಕ್ಕಿಂತ ಒಳಗಿನ ಉಪಯೋಗ ಮತ್ತು ಒಳ್ಳೆಯತನವನ್ನು ಹೆಚ್ಚು ಗೌರವಿಸಬೇಕು. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಿತರ ನೀತಿ ಕಥೆಗಳನ್ನು ಹೇಳುತ್ತಿರುವೆ. ಧನ್ಯವಾದಗಳು.